ನಾನಿವತ್ತು ನನ್ನ ಸ್ಕಿನ್ಗೆ ಏನೋ ಒಂದು ಅಪ್ಲೈ ಮಾಡಿದ್ದೀನಿ. ಸೊ ಯಾವ ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ ಇಷ್ಟೊಂದು ಗ್ಲೋ ಬರ್ತಾ ಇದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಏನು ಅಂದರೆ, ಯಾವ ಒಂದು ಫೇಸ್ ಪ್ಯಾಕ್ ಹಾಕೋದ್ರಿಂದ ಒಂದೊಂದ್ರದ್ದು ಬೇರೆ ಬೇರೆ ಬೆನಿಫಿಷಿಯಲ್ ಇರುತ್ತಲ್ವಾ. ಸೊ ಈ ಒಂದು ಫೇಸ್ ಪ್ಯಾಕು ನನ್ನದೇ ಒಂದು ಓನ್ DIY ಆಗಿರುತ್ತೆ ಫ್ರೆಂಡ್ಸ್. ಅಂದರೆ ನಾನೇ ಓನಾಗಿ ಇದನ್ನು ಅಂದರೆ ಆ ಇಂಗ್ರೀಡಿಯೆಂಟ್ಸ್ನ ನಾನು ಆ್ಯಡ್ ಮಾಡಿರೋದು. ಸೊ ಅದು ಹೇಗೆ ಮಾಡುತ್ತೆ ಅಂತ ನೋಡ್ತಾ ಇದ್ದೀರಲ್ಲ, ಸ್ಕಿನ್ ತುಂಬ ನ್ಯಾಚುರಲ್ ಆಗಿ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಆಯಿತಾ. ಒಂಥರ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ. ಸೊ ಇದು ಯಾವ್ದು ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಯಾವಾಗಲೂ ಮೇಕಪ್ ಮಾಡ್ಕೊಂಡಿರೋದಕ್ಕೆ ಇಷ್ಟಪಡಲ್ಲ ಅಲ್ವಾ. ಅಂದರೆ ಏನಾರ ಒಂದು ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಕೆಲವ್ರಿಗೆ ಮೇಕಪ್ ಮಾಡೋದಕ್ಕೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಹಾಗೆ ನ್ಯಾಚುರಲ್ ಗ್ಲೋ ಬರಬೇಕು ಸ್ಕಿನ್ನಲ್ಲಿ, ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ಸೊ ನಾನು ಇವತ್ತಿನ ಒಂದು ರೆಮಿಡಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ತುಂಬ ಮುಖ ಚೆನ್ನಾಗಿ ಕಾಣಿಸುತ್ತೆ ಆಯಿತಾ, ತುಂಬ ಗ್ಲೋ ಬರುತ್ತೆ ಮುಖದಲ್ಲಿ. ಸೊ ನಾನು ಜಸ್ಟ್ ನಂದು ಜೋವಿಸ್ ಕ್ರೀಮ್ ಹಾಕಿದ್ದೀನಿ. ಈ ಒಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ದೀನಿ. ಈಗ ಅಪ್ಲೈ ಮಾಡಾದ್ಮೇಲೆ ಜಸ್ಟ್ ಜೋವಿಸ್ ಕ್ರೀಮ್ ಹಾಕಿರೋದಷ್ಟೇ. ಸೊ ಅದರಲ್ಲಿ ಇಷ್ಟೊಂದು ಗ್ಲೋ ಬರ್ತಾ ಇದೆ. ಸೊ ಇಮ್ಯಾಜಿನ್ ಮಾಡಿ, ಸಿಕ್ಕಾಪಟ್ಟೆ ಒಂಥರ ಬೆಳ್ಳಗೆ ಕಾಣಿಸ್ತೀರಾ, ಮತ್ತು ಒಂಥರ ನೋಡಿದ ತಕ್ಷಣ ಏನೋ ಒಂಥರ ಅಟ್ರಾಕ್ಟಿವ್ ಆಗಿ ಸ್ಕಿನ್ ಕಾಣಿಸುತ್ತೆ. ಸೊ ಇದ್ರ ಜೊತೆಗೆ ನಾನು ಫೇಸ್ ಯೋಗಾದು ಒಂದು 2 ಎಕ್ಸಸೈಸ್ ಕೂಡ ಹೇಳ್ಕೊಡ್ತೀನಿ ಈ ವ್ಲಾಗಲ್ಲಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಬನ್ನಿ ಇವಾಗ ಒಂದೊಂದೇ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತಿನ ಒಂದು ಫೇಸ್ ಪ್ಯಾಕ್ ಅಂದರೆ ಬ್ರೈಟನ್ ಆಗುತ್ತೆ ಆಯಿತಾ, ತುಂಬ ಬ್ರೈಟನ್ ಆಗುತ್ತೆ ಮತ್ತು ನ್ಯಾಚುರಲ್ ಗ್ಲೋ ಬರಬೇಕು ನಿಮ್ಮ ಸ್ಕಿನ್ನಲ್ಲಿ ಅಂದರೆ ಏನು ಮಾಡಬೇಕು ಅಂತ. ಸೊ ಫಸ್ಟು ನಾನು ಏನು ತೊಗೋತಾ ಇದ್ದೀನಿ ಇಂಗ್ರೀಡಿಯೆಂಟ್ ಅಂದರೆ ಫ್ರೆಂಡ್ಸ್, ಏನಿದು ಗೆಸ್ ಮಾಡಿ. ಮೆಂತ್ಯ ಅಂದರೆ ಮೇಥಿ ಪೌಡರ್ನ ತೊಗೊಂಡಿದ್ದೀನಿ ಫಸ್ಟ್ ಇಂಗ್ರೀಡಿಯೆಂಟ್ ಆಗಿ. ಸೊ ಸೆಕೆಂಡ್ನೇದೇನು ಅಂದರೆ ಹನಿನ ತೊಗೊಂಡಿದ್ದೀನಿ. ಸೊ ಹನಿ ಯಾವ್ದು ಬೇಕಾದ್ರೆ ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನು ಯೂಸ್ ಮಾಡಿ. ಸೊ ಥರ್ಡ್ ಒನ್ ಏನು ಅಂದರೆ ಸ್ಪೆಷಲ್ ಕೇಸರಿ ವಾಟರು. ಕೇಸರಿ ವಾಟರ್ ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಮಾಡುತ್ತೆ, ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ ಮತ್ತು ಗ್ಲೋ ಬರುತ್ತೆ, ಫೇರ್ನೆಸ್ ಕೊಡುತ್ತೆ, ಅಂದರೆ ಬೆಳ್ಳಗಾಗ್ತೀರಾ ಆಯಿತಾ. ಪ್ಲಸ್ ಪಾಯಿಂಟ್ ಏನು ಇದರಲ್ಲಿ ಅಂದರೆ ಫ್ರೆಂಡ್ಸ್, ಕೇಸರ್ ವಾಟರಲ್ಲಿ ಹೈಪರ್ ಪಿಗ್ಮೆಂಟೇಷನ್ನ ಕಡಿಮೆ ಮಾಡುವಂತಹ ಒಂದು ಗುಣನ ಹೊಂದಿರುತ್ತೆ. ಸೊ ತುಂಬ ಜನ ಪಿಗ್ಮೆಂಟೇಷನ್ ಇರೋರು ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸೊ ಇದನ್ನು ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಆಯಿತಾ. ಸೊ ತುಂಬ ಜನಕ್ಕೆ ನ್ಯಾಚುರಲ್ ಆಗಿ ನಾವು ಚೆನ್ನಾಗಿ ಕಾಣಿಸ್ಬೇಕು, ಬ್ಯೂಟಿಫುಲ್ ಆಗಿ ಅಂತ ಆಸೆ ಇರುತ್ತಲ್ಲ. ಸೊ ನೋಡಿ, ಇವತ್ತು ನಾನು ಪೌಡರ್ ಕೂಡ ಹಾಕ್ಕೊಂಡಿಲ್ಲ, ಅದಕ್ಕೆ ಜಿಡ್ ಥರ ಕಾಣ್ತಾ ಇದೆ. ಜಸ್ಟ್ ಇದನ್ನು ಹಾಕಿರೋದಲ್ವ, ಗ್ಲೋ ಬರ್ತಾ ಇದೆ ಸ್ಕಿನ್ನು. ಸೊ ಅದನ್ನೇ ಹೇಳ್ತಾ ಇರೋದು. ಜಸ್ಟ್ ಅದನ್ನೊಂದು ಹಾಕ್ಕೊಂಡು ಫೇಸ್ ವಾಶ್ ಮಾಡಿದ್ದೀನಿ ಮತ್ತು ಒಂದು ಚೂರು ಜೋವಿಸ್ ಕ್ರೀಮ್ ಹಾಕ್ಕೊಂಡು ಬಂದಿರೋದಷ್ಟೇ. ಸೊ ಇದನ್ನು ನಾವು ಹೇಗೆ ಇದ್ರದ್ದು ಫಸ್ಟು ಬೆನಿಫಿಟ್ಸ್ ಹೇಳ್ಬಿಡ್ತೀನಿ ನಾನು. ಸೊ ಬನ್ನಿ ಒಂದೊಂದೇ ಹೇಳ್ತೀನಿ. ಸೊ ಮೇಥಿದೆ ಹೇಳ. ಸೊ ಇದೇನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿ ಡ್ರೈನೆಸ್ನ ಕಡಿಮೆ ಮಾಡುತ್ತೆ. ಸೊ ನಿಮಗೆ ಗೊತ್ತಾ ಫ್ರೆಂಡ್ಸ್, ತುಂಬ ಜನಕ್ಕೆ ರಿಂಕಲ್ಸ್ ಎಲ್ಲ ಯಾಕೆ ಬರುತ್ತೆ ಅಂದರೆ, ಮುಖ ತುಂಬ ಡ್ರೈ ಆದಾಗ ಸುಕ್ಕು ಗಟ್ಟಂಗೆ ಆಗುತ್ತೆ, ಮತ್ತು ತುಂಬ ಜನಕ್ಕೆ ಸುಕ್ಕು ಬಂದ್ಬಿಟ್ಟು ಅಂದರೆ ಸ್ಯಾಗಿಂಗ್ ಥರ ಆಗುತ್ತೆ ನೋಡಿ, ಮುಖ ಜೋತು ಬಿದ್ದಂಗೆ, ತುಂಬ ಒಂಥರ ವಯಸ್ಸಾದವರಂಗೆ ಕಾಣಿಸ್ತಾರೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಡ್ರೈ ಸ್ಕಿನ್ ಇರೋರು ಯಾವಾಗಲೂ ಮಾಯಿಶ್ಚರು ಲಾಕ್ ಆಗಿರಬೇಕು ಅವ್ರ ಸ್ಕಿನ್ನಲ್ಲಿ. ಸೊ ಅದಕ್ಕೋಸ್ಕರ ಮೇಥಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಅದ್ರ ಜೊತೆಗೇ ಆ್ಯಕ್ನಿ ಬರೋದನ್ನು ತಪ್ಪಿಸುತ್ತೆ, ಅಂದರೆ ಪಿಂಪಲ್ಸ್ ಬರೋದನ್ನು ತಪ್ಪಿಸುತ್ತೆ, ಪ್ಲಸ್ ನಿಮಗೆ ಬೆಳ್ಳಗಾಗಂಗೆ ಮಾಡುತ್ತೆ, ಫೇರ್ನೆಸ್ದು ಎಫೆಕ್ಟ್ ಕೊಡುತ್ತೆ, ಪ್ಲಸ್ ಗ್ಲೋ ಕೊಡುತ್ತೆ, ಮುಖ ತುಂಬ ಶೈನಿಂಗ್ ಬರೋಂಗೆ ಮಾಡುತ್ತೆ ಅದು ಆಯಿತಾ. ಸೊ ಇದಾಗಿತ್ತು. ಸೊ ಇವಾಗ ಬನ್ನಿ ಜೇನುತುಪ್ಪದ ಹೇಳ್ತೀನಿ. ಜೇನುತುಪ್ಪದ ಏನು ಮಾಡುತ್ತೆ ಅಂದರೆ ಆ್ಯಕ್ನಿ ಎಲ್ಲ ಹೋಗಂಗೆ ಮಾಡುತ್ತೆ, ಅಂದರೆ ಪಿಂಪಲ್ಸ್ ಎಲ್ಲ ಹೋಗಂಗೆ ಮಾಡುತ್ತೆ ಜೇನುತುಪ್ಪ, ಮತ್ತು ಸ್ಕಿನ್ನ ತುಂಬ ಮಾಯಿಶ್ಚರ್ ಲಾಕ್ ಆಗಂಗೆ ಮಾಡುತ್ತೆ. ಏನು ಗೊತ್ತಾ, ತುಂಬ ಜನಕ್ಕೆ ಇವಾಗ ಒಳಗಿಂದ ಡೀಪ್ ಕ್ಲೆನ್ಸರ್ ಮಾಡುತ್ತದೆ ಆಯಿತಾ. ಡೀಪ್ ಕ್ಲೆನ್ಸರು ಒಂಥರ ಟೋನರ್ ಥರನೂ ವರ್ಕ್ ಮಾಡುತ್ತೆ ನಮಗೆ. ಸೊ ಇದು ತುಂಬಾ ಬೆಸ್ಟ್ ಸ್ಕಿನ್ಗೆ. ಈವನ್ ನೀವು ಆ್ಯಕ್ನೀಸ್ ಇರೋರು, ಪಿಂಪಲ್ಸ್ ಇರೋರಾಗಿರ್ಬೋದು, ಪಿಗ್ಮೆಂಟೇಷನ್ ಇರೋರು ಒಂದು ಸ್ವಲ್ಪ ಸ್ಕಿನ್ನ ಚೆನ್ನಾಗಿ ಮಾಡುತ್ತೆ ಅದು. ಯಾವುದು? ಹನಿ ಆಯಿತಾ. ಸೊ ಅದಾದಮೇಲೆ ಕೇಸರ್ ವಾಟರ್ ನಾನು ಹೇಳಿದ್ನಲ್ಲ, ಬೆಳ್ಳಗಾಗಂಗೆ ಮಾಡುತ್ತೆ ಕೇಸರ್ ವಾಟರು. ಸ್ಯಾಫ್ರನ್ ವಾಟರ್ ಅಂತ ಸೂಪರ್ ಮಾರ್ಕೆಟ್ಸಲ್ಲಿ ಸಿಗುತ್ತೆ, ಸರ್ಚ್ ಮಾಡಿ, ಇಲ್ಲಾಂದ್ರೆ ಅಮೆಝಾನಲ್ಲಿ ನೀವು ತೊಗೋಬೋದು. ಸೊ ಸ್ಯಾಫ್ರನ್ ವಾಟರ್ ಏನು ಮಾಡುತ್ತೆ ಅಂದರೆ ಫ್ರೆಂಡ್ಸ್, ಅಕಸ್ಮಾತ್ ನಿಮ್ಮ ಮನೇಲಿ ಕೇಸರಿ ಇರುತ್ತಲ್ಲ, ಸೊ ಅದನ್ನು ಒಂದು ಸ್ವಲ್ಪ ರೋಸ್ ವಾಟರಲ್ಲಿ ಒಂದು ಸ್ವಲ್ಪ ನೆನೆಸಿ ಬಿಟ್ಟುಬಿಡಿ. ಸೊ ಆ ನೀರನ್ನ ನೀವು ಇದಕ್ಕೆ ಉಪಯೋಗಿಸ್ಕೋಬೋದು, ಅಕಸ್ಮಾತ್ ಕೇಸರ್ ವಾಟರ್ ಇಲ್ಲ ಅನ್ನೋರು ಆ ಥರ ಮಾಡ್ಕೊಳ್ಳಿ. ಸೊ ಇವಾಗ ಏನು ಮಾಡ್ತೀನಿ ಬನ್ನಿ ನಾನು ತೋರಿಸ್ತೀನಿ ನೋಡಿ. ಸೊ ಈ ಒಂದು ಪುಡಿ ಇದೆಯಲ್ಲ ಫ್ರೆಂಡ್ಸ್, ಸೊ ಇದು ನಾನು ಅಕಸ್ಮಾತ್ ನಿಮಗೆ ಮಿಕ್ಕಿದ್ರೂ ನೀವು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು, ಒಂದು 2-3 ದಿನ ಕಂಟಿನ್ಯೂಸ್ ಆಗಿ ಹಾಕ್ಬೋದು. ಈ ಒಂದು ಫೇಸ್ ಪ್ಯಾಕ್ ಏನು ಗೊತ್ತಾ, ಡೈಲಿ ಹಾಕೊಂಡ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಇನ್ನು ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ, ಟೆಕ್ಸ್ಚರ್ ಚೆನ್ನಾಗಿ ಕಾಣಿಸುತ್ತೆ, ಮುಖ ಚೆನ್ನಾಗಿ ಬೆಳ್ಳಗೆ ಕಾಣಿಸ್ತೀರಾ ಆಯಿತಾ. ಸೊ ನಾನು ನೋಡಿ ಪೌಡರ್ ಕೂಡ ಹಾಕಿಲ್ಲ, ನ್ಯಾಚುರಲ್ ಆಗಿ ಒಂಥರ
ಈಗ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್, ಎಲ್ಲ ಫೌಂಡೇಶನ್ ಕ್ರೀಮ್ ಹಾಕಿರ್ತಾರೆ, ಯಾವ್ದಾರ ಒಂದು ಹಾಕಿರ್ತಾರಲ್ವ, ಜಸ್ಟ್ ಜೋವಿಸ್ ಹಾಕಿರೋದು, ಅದರಲ್ಲಿ ಈ ಥರ ಒಂದು ಎಫೆಕ್ಟ್ ಕಾಣಿಸ್ತಿದೆ. ನಾನು ಯಾರಿಗೆ ಹೇಳ್ತಿರೋದು ಅಂದರೆ ಕೆಲವರೆಲ್ಲ ತುಂಬ ಸಿಂಪಲ್ಲಾಗಿ ಇರೋಕ್ಕೆ ಇಷ್ಟಪಡ್ತೀರಲ್ಲ, ನ್ಯಾಚುರಲ್ ಬ್ಯೂಟಿ ಬೇಕು ಅನ್ನೋರು ಈ ಥರ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಜೇನುತುಪ್ಪ ಹಾಕಿದ್ದೀನಿ ನೋಡಿ, ಒಂದು ಸ್ವಲ್ಪ ಜೇನುತುಪ್ಪ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ನಾನು ಕೇಸರ್ ವಾಟರ್ನ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೇಸರಿ ಥರ ಕಾಣಿಸುತ್ತೆ. ಅವಾಗೇನು ಗೊತ್ತಾ, ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಸ್ಕಿನ್ನು. ಈವನ್ ಅಕಸ್ಮಾತ್ ನಿಮಗೆ ಯಾರು ಬೇಕಾದ್ರೂ ಹಾಕೋಬೋದು, ಈವನ್ ನೀವು ಮಕ್ಳಿಗೂ ಹಾಕ್ಬೋದು. ತುಂಬ ಜನ ಕೇಳ್ತೀರಲ್ಲ, ಅಂದರೆ ಮಕ್ಕಳದು ಸ್ಕಿನ್ನು ಸ್ವಲ್ಪ ಇದಾಗ್ತಾ ಇರುತ್ತೆ, ಅಂದರೆ ಏನು ಹೇಳಿ, ಸ್ವಲ್ಪ ಅವ್ರಿಗೆ ಸ್ವೆಟ್ ಆಗೋದು ಆ ಥರ ಎಲ್ಲ ಆಗುತ್ತಲ್ಲ. ಸೊ ಅವಾಗ ಈ ಥರ ಮಾಡಿ. ಸೊ ನೋಡಿ, ಈ ಥರ ಬಂದಿರುತ್ತೆ, ಕೇಸರಿ ಬಣ್ಣ ಬರುತ್ತೆ, ಯಾಕೆಂದರೆ ನಾವು ಕೇಸರ್ ವಾಟರ್ ಹಾಕಿರೋದ್ರಿಂದ ಕೇಸರಿ ಬಣ್ಣ ಬಂದಿರುತ್ತೆ. ಸೊ ನಾನು ಜಸ್ಟ್ ಕೈಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೋಡಿ, ಅದಾದಮೇಲೆ ಯಾಕೆಂದರೆ ನಾನು ಇವಾಗ ತಾನೇ ಜಸ್ಟ್ ಮುಖಕ್ಕೆ ಅಪ್ಲೈ ಮಾಡಿ ಬಂದಿದ್ದೀನಿ. ಸೊ ಈ ಥರ ಏನು ಮಾಡಿ ಅಂದರೆ ಒಂದು 30 ಮಿನಿಟ್ಸ್ವರೆಗೂ ಬಿಡಿ, ಯಾಕೆಂದರೆ ಅದರದ್ದು ಒಂದು ಮಾಯಿಶ್ಚರು ಲಾಕ್ ಆಗಬೇಕು ಸ್ಕಿನ್ನಲ್ಲಿ. ಸೊ ಇದು ಏನು ಅಂದರೆ ಒಂದು ಸ್ವಲ್ಪ ಜಿಡ್ಡು ಥರ ಬರುತ್ತೆ ಅಷ್ಟೇ. ಫೇಸ್ ಪ್ಯಾಕ್ಗಳು ಹಾಕಿದಾಗ ಸಾಮಾನ್ಯವಾಗಿ ನಿಮಗೆ ವೈಟ್ ಕಲರಲ್ಲಿ ಬರುತ್ತೆ ಅಲ್ವಾ. ಸೊ ಇದು ನಾವು ಜೇನುತುಪ್ಪ ಯೂಸ್ ಮಾಡಿದ್ದೀವಿ ಮತ್ತು ಕೇಸರಿ ಇದು ಯೂಸ್ ಮಾಡಿದ್ದೀವಿ, ಪ್ಲಸ್ ಇದರಲ್ಲಿ ಮೆಂತ್ಯ ಪುಡಿ ಇರೋದ್ರಿಂದ ಅದು ಈ ಥರನೇ ಬರೋದು, ಆಯಿತಾ. ಸೊ ಇದನ್ನು ಒಂದು 30 ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡಿ. ಸೊ ಅವಾಗ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಸ್ಕಿನ್ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಗ್ಲೋ ಬರುತ್ತೆ, ಒಂಥರ ಶೈನಿಂಗ್ ಬರ್ತಾ ಇರುತ್ತೆ ನಿಮ್ಮದು ಮುಖ. ಇವಾಗ ಏನಾರ ಒಂದು ಫಂಕ್ಷನ್ಗೆ ಹೋಗಿರ್ತೀರ ಅಂದ್ಕೊಳ್ಳಿ, ಫಂಕ್ಷನ್ಗೆ ಹೋದಾಗ ಒಂದು ಸ್ವಲ್ಪ ಹೊತ್ತು ಕೆಲವರೆಲ್ಲ ಪೌಡರ್ದೆಲ್ಲ ಹೊರಟೋದ್ಮೇಲೆ ಅದ್ರ ಎಫೆಕ್ಟ್ ನೋಡೋಕೆ ಚೆನ್ನಾಗಿ ಕಾಣಿಸಲ್ಲ ಅವರು. ಬಟ್ ಈ ಒಂದು ನಾನೇನು ಒಂದು ಫೇಸ್ ಪ್ಯಾಕ್ ತೋರಿಸಿದ್ನೋ ಎಲ್ಲ ನಿಮ್ಮದು ಸ್ವೆಟ್ಟಿಂದ ಏನೇ ಆದ್ರೂ ಮುಖದಲ್ಲಿ ಗ್ಲೋ ಮತ್ತು ಚಾರ್ಮು, ಒಂಥರ ಕಳೆ ಥರ ಕಾಣಿಸುತ್ತೆ ಮುಖ. ಸೊ ತುಂಬ ಜನ ಕೇಳ್ತಿರಲ್ಲ ಫೇಸ್ ಬ್ಯೂಟಿ ಏನು ಮಾಡ್ಕೋಬೋದು ಅಂದರೆ ಇದು ಮಾಡ್ಕೊಳ್ಳಿ, ಈ ಒಂದು ರೆಮಿಡಿ, ಆಯಿತಾ. ಸೊ ಇದು ಒಂದು 20 ಮಿನಿಟ್ಸ್ ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಸೊ ನೋಡಿ ಫ್ರೆಂಡ್ಸ್, 20 ಮಿನಿಟ್ಸ್ ಆದಮೇಲೆ ಇಲ್ಲೆಲ್ಲ ಒಂಥರ ಶೈನಿಂಗ್ ಥರ ಕಾಣಿಸ್ತಿದೆ, ಒಂಥರ ಗ್ಲೋ ಥರ ಬಂದಿದೆ, ಆಯಿತಾ. ಸೊ ಈ ಥರ ಒಂದು ಮುಖದಲ್ಲಿ ಚೆನ್ನಾಗಿ ಕಾಣಿಸಂಗೆ ಆಗುತ್ತೆ, ಅಂದರೆ ಸ್ಕಿನ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಬನ್ನಿ ಇವಾಗ 2 ಫೇಸ್ ಯೋಗದ ಎಕ್ಸಸೈಸ್ ಹೇಳ್ಕೊಡ್ತಾ ಇದ್ದೀನಿ. ಇದೇನು ಅಂದರೆ ನಮ್ಮದು ಸ್ಕಿನ್ನ ತುಂಬ ಚೆನ್ನಾಗಿ ಮಾಡುತ್ತೆ, ಯಂಗರ್ ಲುಕಿಂಗ್ ಸ್ಕಿನ್ ಬರುತ್ತೆ ಮತ್ತು ಸ್ಕಿನ್ ಟೈಟನ್ ಆಗುತ್ತೆ, ಆಯಿತಾ, ಟೈಟನ್ ಮಾಡೋದು. ಸೊ ಫಸ್ಟ್ನೇದೇನು ಅಂದರೆ ಬಲೂನ್ ಎಕ್ಸಸೈಸ್ ಅಂತ ಮಾಡ್ತಾರೆ, ನಿಮ್ಗೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಬಲೂನ್ ಪೋಸಲ್ಲಿ ಮಾಡಬೇಕಿದು, ಆಯಿತಾ, ಬಲೂನ್ ಪೋಸು. ಸೊ ನೋಡಿ, 2 ಚೀಕ್ಸ್ನ ಒಂದು ಸ್ವಲ್ಪ ಡುಮ್ಮುಗೆ ಮಾಡ್ಕೋಬೇಕು. ಇದನ್ನು ಹಿಂಗೆ ಜಸ್ಟ್ ಇದನ್ನು ಈಗ ಬಲೂನ್ ಉತ್ತೀರಾ ನೋಡಿ, ಈ ಥರ, ಆಯಿತಾ. 2 ಕೈನ ಹಿಂಗೆ ಇಟ್ಕೊಳ್ಳಿ, ಒಂದು 30 ಸೆಕೆಂಡ್ಸ್ ಇಡಬೇಕಾಗತ್ತೆ. ಆ ಥರ, ಆಯಿತಾ. ಆ ಥರ ನೀವೊಂದು 4-5 ಸಲ ಮಾಡ್ಕೋಬೋದು, 30 ಸೆಕೆಂಡ್ಸು ಇಲ್ಲ ಒಂದು 2 ಸಲ ಮಾಡ್ಕೊಳ್ಳಿ. ಸೊ ಅದೊಂದು ಆಯಿತಾ. ಸೊ ಇನ್ನೊಂದೇನು ಅಂದರೆ ಇಲ್ಲಿಂದ ತಗೋಬೇಕು, ಈ ಕಡೆಯಿಂದ ಹಿಂಗೆ ತಗೊಂಡು ಮೇಲ್ವರೆಗೂ ಇಲ್ಲಿ ಲಾಕ್ ಮಾಡೋದು. ಈಗ ನಿಮ್ಗೆ ಗೊತ್ತಾ, ಇದು ಫೇಶಿಯಲ್ ಎಲ್ಲ ಮಾಡಿದಾಗ ಮಾಡ್ತಾರೆ ನೋಡಿ, ಮಸಾಜ್ ಮಾಡುವಾಗ. ಸೊ ಇಲ್ಲಿಂದ ತಗೋಬೇಕು, ಕೆಳಗಡೆ ಪೋರ್ಷನಿಂದ ಹಿಂಗೆ ತಗೊಂಡು ಈ ಒಂದು ಐಬ್ರೋಸ್ ಮೇಲ್ಗಡೆ ಹಿಂಗೆ ಲಾಕ್ ಮಾಡಬೇಕು. ಸೊ ಇಲ್ಲಿಂದ ಹಿಂಗೆ ತಗೊಂಡು ಮೇಲ್ವರೆಗೂ ಬಂದು ಈ ಐಬ್ರೋಸ್ ಹತ್ರ ಹಿಂಗೆ ಲಾಕ್ ಮಾಡಬೇಕು. ಸೊ ಇದೊಂದು ಎಷ್ಟು ಸಲ ಮಾಡಬೇಕು ಅಂದರೆ ಒಂದು 7-8 ಸಲ ಮಾಡ್ಕೊಳ್ಳಿ. ಹಿಂಗೆ ಕೆಳಗಿಂದ ಹಿಂಗೆ ಮೇಲೆ ತಗೊಂಡು ಇಲ್ಲಿ ಹಿಂಗೆ ರೌಂಡು ಸರ್ಕಲ್ ಥರ ಹಿಂಗೆ ಮಾಡಿ ಇಲ್ಲಿ ಲಾಕ್ ಮಾಡಬೇಕು ನೋಡಿ, ಹಿಂಗೆ ಸರ್ಕಲ್ ಥರ ಮಾಡಿಬಿಟ್ಟು ಹಿಂಗೆ ಟಕ್ ಅನಿಸ್ಬೇಕು. ಸೊ ಅದೇನು ಅಂದರೆ ನಿಮ್ಮದು ಟೈಟನ್ ಮಾಡುತ್ತೆ. ಇವಾಗ ತುಂಬ ಜನಕ್ಕೆ ಏನಾಗುತ್ತೆ ಗೊತ್ತಾ, ತುಂಬ ಯಂಗ್ಸ್ಟರ್ಸ್ಗೆಲ್ಲ ಇವಾಗ ಮುಖ ಸುಕ್ಕು ಗಟ್ಟಂಗೆ ಆಗುತ್ತೆ, ಆಯಿತಾ. ನಾನು ತುಂಬ ಜನ ನೋಡಿದ್ದೀನಿ, ತುಂಬ ಚಿಕ್ಕ ಏಜವರು ಎಲ್ಲ ಒಂಥರ ವಯಸ್ಸಾದರಂಗೆ ಕಾಣಿಸ್ತಾರೆ. ಸೊ ಅದು ಮೇನ್ ನಮ್ಮದು ಸ್ಕಿನ್ನಲ್ಲಿ ಒಂದು ಇದನ್ನು ಎಲ್ಲ ಏನಂತಾರೆ, ಒಂದು ಆ ಸ್ಮೂತ್ನೆಸ್ನ ಕಳ್ಕೊಂಬಿಟ್ಟಿರುತ್ತೆ ಸ್ಕಿನ್, ಆಯಿತಾ. ಅಂದರೆ ಏನು ಅದಕ್ಕೆ ಬೇಕಾಗಿರೋ ಮಾಯಿಶ್ಚರು ಲಾಕ್ ಆಗಿರಲ್ಲ. ಸೊ ಅದಕ್ಕೆ ನೀವು ಇಲ್ಲಿಂದ ಹಿಂಗೆ ತಗೊಂಡು ಸೊ ಹಿಂಗೆ ಈ ಥರ ಮಾಡಿ ಸರ್ಕಲ್ ಥರ ಮಾಡಿ ಹಿಂಗೆ ಲಾಕ್ ಮಾಡಿ, ಆಯಿತಾ. ಅದೊಂದಾಗಿತ್ತು. ಸೊ 2 ಹೇಳ್ಕೊಟ್ಟಿದ್ದೀನಿ, ಇನ್ನೂ ತುಂಬ ಬರುತ್ತೆ. ಹಾಗೆ ಮುಂದೆ ವ್ಲಾಗ್ಸಲ್ಲಿ ನಂದು ನೋಡ್ತಾ ಇರ್ತೀರಲ್ಲ ಡೈಲಿ, ಅದರಲ್ಲಿ ಫಾಲೋ ಮಾಡಿ ನನ್ನ, ಆಯಿತಾ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನೋಡಿ ತುಂಬ ಚೆನ್ನಾಗಿರೋದು ತೋರಿಸಿದ್ದೀನಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು, ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣ್ತೀರಾ. ಮುಖದಲ್ಲಂತೂ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ನಾನು ಎಷ್ಟೊತ್ತಿಗೆ ಗೊತ್ತಾ, ನಂದು ಆ್ಯಕ್ಚುಲಿ ಇವತ್ತು ಜ್ಯುವೆಲ್ರಿದು ಶೂಟ್ ಬೇರೆ ಮಾಡ್ಕೊಂಬಂದೆ, ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ ಬೇಕಾರೆ, ಒಂದು ಕಿವಿ ಓಲೆದು. ಸೊ ಆ ಥರ ನಾನಿದು ಆ್ಯಕ್ಚುಲಿ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡಿರೋದು ನಾನು ಮಧ್ಯಾಹ್ನ ಮಾಡ್ಕೊಂಡಿರೋದು. ಜಸ್ಟ್ ಮುಖ ತೊಳೆದು ನಂದು ಜೋವಿಸ್ ಹಾಕಿದ್ದೀನಿ, ಈವನ್ ನಾನು ಪೌಡರ್ ಕೂಡ ಅಪ್ಲೈ ಮಾಡಿಲ್ಲ, ಆದರೂ ಅಷ್ಟು ಚೆನ್ನಾಗಿ
ಎಫೆಕ್ಟ್ ಕೊಡ್ತಾ ಇದೆ ಇದು. ಸೊ ಅದಕ್ಕೆ ವಿಡಿಯೋ ಮಾಡೋಣ ಅನಿಸ್ತು, ಯಾಕಂದ್ರೆ ನಿಮ್ಗೆ ಹೇಳೋಣ ಅನ್ನಿಸ್ತು. ಸೊ ನಾ ಹಾಗೆ ಏನೇನೋ ಓನ್ ಇಂಗ್ರೀಡಿಯೆಂಟ್ಸ್ದು ಅಂದರೆ ಬೇರೆ ಬೇರೆ ಥರ ಪ್ರಯೋಗಗಳು ಮಾಡ್ತಾ ಇರ್ತೀನಲ್ಲ, ಸೊ ಇದೊಂಥರ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಮಾಡಿದೆ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಇರ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.